ಅರ್ಥ ಮಾಡ್ಕೋಬೇಕಮ್ಮ. ಏನಂತ ಹೇಳಿದ್ರೆ ಇವತ್ತಿನ ಜಗತ್ತು ಯಾವ್ದು ಅಂತ ಅರ್ಥ ಮಾಡ್ಕೊ. ಇವತ್ತಿನ ಜಗತ್ತು ಯಾವ್ದು ಗೊತ್ತಾ? ಇನ್ಫಾರ್ಮೇಶನ್ ಏಜ್ ಅಂತ ಹೇಳಿ. ಇನ್ಫಾರ್ಮೇಶನ್ ಏಜ್ ಅಂದ್ರೆ ಈ ಹಿಂದಿನ ಜಗತ್ತಲ್ಲಿ 20 ವರ್ಷದ ಹಿಂದೆ, ಇವತ್ತಿನ ಸರಿಯಾಗಿ 20 ವರ್ಷದ ಹಿಂದೆ, 20 ಇಯರ್ಸ್ 20 ವರ್ಷಗಳ ಹಿಂದೆ ಏನಿತ್ತು ಅಂತ ಹೇಳಿದ್ರೆ ಸಂಬಂಧಗಳು, ರಿಲೇಶನ್ಶಿಪ್ ಸಂಬಂಧಗಳು ಯಾವ್ದ್ರ ಮೇಲೆ ನಿಂತಿದ್ವು ಅಂತ ಹೇಳಿದ್ರೆ ಭಾವನಾತ್ಮಕವಾಗಿ ಕನೆಕ್ಟ್ ಆಗಿದ್ವು. ಎಮೋಷನಲಿ ಕನೆಕ್ಟೆಡ್ ಸಂಬಂಧಗಳಿತ್ತು. ಹಾಗಾಗಿ ನಾವು ನಮ್ಮ ಅಪ್ಪ ಅಮ್ಮನ ಮಾತನ್ನ ತೆಗೆದಾಗ್ತಾ ಇರಲಿಲ್ಲ. ಇನ್ ಕೇಸ್ ನಮ್ಮ ಅಪ್ಪ ಅಮ್ಮಗೆ ಹರ್ಟ್ ಮಾಡಿದ್ರೆ ನಾವು ಗಿಲ್ಟ್ ಫೀಲ್ ಆಗ್ತಿದ್ವಿ. ನಮ್ಮ ಅಪ್ಪಗೆ ಹಿಂಗೆ ಅನ್ಬಾರ್ದಾಗಿತ್ತು, ನಾವು ಎದುರು ಮಾತಾಡ್ಬಿಟ್ಟೆ, ನಮ್ಮ ಅಪ್ಪಗೆ ಮಾತು ಕೇಳಿಲ್ಲ ಅಂತ ನಾವು ಗಿಲ್ಟ್ ಫೀಲ್ ಆಗ್ತಿದ್ವಿ. ಅಟ್ಯಾಚ್ಮೆಂಟ್ ಇತ್ತು, ಎಮೋಷನಲಿ ಕನೆಕ್ಟ್ ಇದ್ವಿ, ರೈಟ್? ಯಾವಾಗ 20 ಇಯರ್ಸ್ ಬ್ಯಾಕ್. ಆದ್ರೆ ಇವತ್ತಿನ ಜಗತ್ ಯಾವುದು ಅಂತ ನೋಡಿದ್ರೆ ಇವತ್ತಿನ ಸಂಬಂಧಗಳು ಹೆಂಗ್ ನಿಲ್ತವೆ ಅಂದ್ರೆ ಎಮೋಷನಲಿ ಕನೆಕ್ಟೆಡ್ ಅಟ್ಯಾಚ್ಮೆಂಟ್ಗೆ ಸಂಬಂಧಗಳು ಇವತ್ತಿನ ಜನರೇಷನ್ ಇಲ್ಲ. ಹಾಗಾದ್ರೆ ಏನಿರುತ್ತೆ ಅಂತ ನೋಡಿದ್ರೆ ಇವತ್ತು ಇನ್ಫಾರ್ಮೇಶನ್ ಏಜ್ ಅಂತ ಕರೀತಾರೆ. ಇವತ್ತು ಎಲ್ಲಾ ಮಕ್ಕಳಿಗೂ ಹೆಂಗ್ ಕನೆಕ್ಷನ್ ಉಳಿಯುತ್ತೆ, ನನ್ನ ಮಗುವಿನ ಜೊತೆ ಬಾಂಡಿಂಗ್ ಕನೆಕ್ಷನ್ ಹೆಂಗ್ ಬೆಳೆಯುತ್ತೆ ಅಂತ ಹೇಳಿದ್ರೆ ಇನ್ಫಾರ್ಮೇಶನ್ಸ್ ಮೇಲೆ. ನೀನ್ ಎಷ್ಟು ಇನ್ಫಾರ್ಮೇಶನ್ಸ್ ಕೊಡ್ತೀಯೋ ಅಷ್ಟ್ರ ಮೇಲೆ ನಿನ್ನ ಅಟ್ಯಾಚ್ಮೆಂಟ್, ಕನೆಕ್ಷನ್ಸ್, ಕ್ಯೂರಿಯಾಸಿಟಿ, ನಿನಗೆ ಹುಡುಕಿ ಬಂದು ನಿನ್ನ ಜೊತೆ ಮಾತಾಡೋದು ಹೆಚ್ಚಾಗುತ್ತೆ. ಲೈಕ್ ಉದಾಹರಣೆ ಹೇಳೋದಾದ್ರೆ ನನಗೂ ನಿನಗೂ ಮೇಡಮ್, ನಿಮ್ಮ ಮನೆ ದೇವರು ಯಾರು? ಮಲ್ಲಿಕಾರ್ಜುನ. ಯಾವ ಊರು? ಶ್ರೀಶೈಲದ ಮನೆ ದೇವರು ಮಲ್ಲಿಕಾರ್ಜುನ ಅಂತ ಹೇಳಿ ಇವರಿಗೆ ಯಾರು ಹೇಳಿದ್ರು? ಅವ್ರ ಅಪ್ಪ ಹೇಳಿದ್ರು. ಅವ್ರಿಗೆ ಯಾರು ಹೇಳಿದ್ರು? ಅವ್ರ ಅಪ್ಪ ಹೇಳಿದ್ರು. ಇವ್ರಾಗ್ಲಿ ಇವ್ರಪ್ಪ ಆಗ್ಲಿ ಯಾವತ್ತು ಒಂದಿನನು ಅವ್ರ ಅಪ್ಪನ್ನ ಪ್ರಶ್ನೆ ಮಾಡಿಲ್ಲ. ನಮ್ಮನೆ ದೇವರು ಶ್ರೀಶೈಲ ಮಲ್ಲಿಕಾರ್ಜುನ ಯಾಕೆ? ಮೈಲಾರಲಿಂಗಪ್ಪ ಯಾಕಾಗ್ಬಾರ್ದು? ಬಸವಣ್ಣ ಯಾಕಾಗ್ಬಾರ್ದು? ಹಿಂಗ ಅವ್ರು ಯಾವತ್ತೂ ಕೇಳಿಲ್ಲ ಕುಲದೇವರು ಯಾವುದು, ನಿಮ್ದು ಕುಲದೇವರು ಯಾವುದು ಅಂತ. ಯಾರೋ ನಿಮ್ಮ ಅಜ್ಜ ಹೇಳಿದ್ರು, ನಿಮ್ಮ ಅಪ್ಪ ಹೇಳಿದ್ರು. ಇವತ್ತಿಗೂ ನೀವು ಅಮಾಸಿಗೆ ಹೊಂಟಿರಿ, 1 ತಿಂಗಳಿಗೆ ಒಂದ್ಸಲ ಹೊಂಟಿರಿ, 3 ತಿಂಗಳಿಗೆ ಒಂದ್ಸಲ ಹೊಂಟಿರಿ, ಅಲ್ಲಿ ಹಬ್ಬ ಮಾಡ್ತೀರಿ, ಎಲ್ಲ ಮಾಡ್ತೀರಿ. ಯಾಕೆ? ಯಾರು ಹೇಳಿದ್ದು? ಅಪ್ಪ ಅಮ್ಮ ಹೇಳಿದ್ದು ನಾವು. ಬಟ್ ಇವತ್ತಿನ ಮಕ್ಕಳಿಗೆ ನಮ್ಮ ಕುಲದೇವರು ಇದಪ್ಪ, ನೀನ್ ಪ್ರತಿ ತಿಂಗಳಿಗೆ ಒಂದ್ಸಲ ನೀನು ಹೋಗ್ಬೇಕಲ್ಲಿ ಅಂತ ಹೇಳಿದ್ರೆ ಅವ್ರ ಫಸ್ಟ್ ಕ್ವಶನ್ ಕೇಳೋದೇನು? ಯಾಕೆ? ಇದೇ ಯಾಕೆ? 5 ರೌಂಡ್ ಪ್ರದರ್ಶನ ಯಾಕೆ? ಗಂಟೆ ಯಾಕೆ? ಓಕೆ, ತೀರ್ಥ ತಗೋಬೇಕಲ್ಲ, ಹಿಂಗ್ ತಗೊಂಡು ಹಿಂಗ್ ಯಾಕೆ ಹಚ್ಕೋಬೇಕು? ಯಾಕೆ? ಹಂಗಂದ್ರೆ ಏನ್ ಅರ್ಥ ಮಾಡ್ಕೊಳ್ಳಿ, ಇವತ್ತಿನ ಜಗತ್ತಲ್ಲಿ ಸಂಬಂಧಗಳು ಗಟ್ಟಿಯಾಗಿ ನಿಲ್ಬೇಕು ಅಂದ್ರೆ ಅವ್ರಿಗೆ ಏನ್ ಬೇಕು? ಇನ್ಫಾರ್ಮೇಶನ್ಸ್ ಬೇಕು, ಮಾಹಿತಿ ಬೇಕು, ಇನ್ಫಾರ್ಮೇಶನ್ಸ್ ಬೇಕು. ಈ ಮಾಹಿತಿ ಜೊತೆಗೆ ಏನ್ ಬೇಕಮ್ಮ? ಸಮಯ ಕಳಿಬೇಕು. ಇನ್ಫಾರ್ಮೇಶನ್ಸ್ ಕೊಡ್ಬೇಕು, ಸಮಯ ಮತ್ತೆ ಸಂವಹನ ಅಂದ್ರೆ ಕಮ್ಯುನಿಕೇಶನ್, ಕಮ್ಯುನಿಕೇಶನ್ ನ ಹೆಚ್ಚು ಕೊಡಬೇಕು. ದೆನ್ ನಿನ್ನ ಮಗುವಿನ ಬಾಂಡಿಂಗ್ ರಿಲೇಶನ್ಶಿಪ್ ಗಟ್ಟಿಯಾಗಿರುತ್ತೆ. ಇವತ್ತಿನ ಜಗತ್ತಲ್ಲಿ ಇದು ಬೇಕು. ಮಗು ಟಿವಿಲಿ ಏನೇನೋ ನೋಡಿದೆ, ಮೊಬೈಲ್ ಅಲ್ಲಿ ಏನೇನೋ ನೋಡಿದೆ, ಅದು ಇದು ಎಲ್ಲ ನೋಡಿದೆ, ಬಂದು ನಿನಗೆ ಕೇಳು, ರೈಟ್? ನಿನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಓದ್ಕೊಂತ ಹೇಳಿಲ್ಲ. ಟೆಸ್ಟ್ ಹತ್ರ ಬಂದವು, ಇವಾಗ ಇದು ಬೇಕಾ ನಿನಗೆ? ಟೆಸ್ಟ್ ಹತ್ರ ಬಂದವು, ಇವಾಗ ನಿನಗೆ ಇದು ಬೇಕಾ? ಓದ್ಕೋ. ಮಗು ಯಾವ್ದ್ರ ಬಗ್ಗೆ ಕೇಳ್ತು? ಇವಾಗ ಮಗು ಬಂದು ಯಾವ್ದ್ರ ಬಗ್ಗೆ ಬಂತು? ದೇವ್ರ ಬಗ್ಗೆ ಕೇಳಿದ್ರು. ಅಮ್ಮ ದೇವ್ರು ಇದನ್ನ ಅಂತ ನಿನಗೂ ಗೊತ್ತಿಲ್ಲ, ಏನೋ ಆನ್ಸರ್ ಗೊತ್ತಿಲ್ಲ, ನಿನಗೂ ಆನ್ಸರ್ ಏನೋ ಗೊತ್ತಿಲ್ಲ. ಅದಕ್ಕೆ ನಿನಗೆ ಸಿಟ್ಟು ಬಂತು. ಸಿಟ್ಟಿಗೆ ಏನಂದೆ? ನೆಕ್ಸ್ಟ್ ಎಕ್ಸಾಮ್ ಬರಕತ್ತವು, ಇವಾಗ ದೇವ್ರ ಅದನ್ನೆಲ್ಲ ಬೇಕಾ ನಿನಗೆ? ಆಯ್ತಾ? ನನ್ನ ಮಗುಗೆ ಏನು ಇನ್ಫಾರ್ಮೇಶನ್ ಏನು? ಡಿಸ್ಕನೆಕ್ಟ್ ಆಗುತ್ತೆ. ಎಲ್ಲ ಆನ್ಸರ್ ಇನ್ಫಾರ್ಮೇಶನ್ ಸಿಕ್ಕಿಲ್ಲ, ಡಿಸ್ಕನೆಕ್ಟ್. ಇನ್ನೊಂದು ವಿಚಾರ, ಹಿಂಗ್ ಮಾತಾಡ್ತೀನಿ ಅಂತಲ್ಲ, ಬಟ್ ಸತ್ಯನೇ ಕೂಡ ಏನ್ ಗೊತ್ತಾ? ಇನ್ನೊಂದು ಮಗು ಬಂತು ಕೇಳಿ, ಏನಂತ ಬಂದು, ಅಮ್ಮ ಸೆಕ್ಸ್ ಅಂದ್ರೆ ಏನು ಅಂತ ಕೇಳಿ. ನಾನು ಇವಾಗ ನೀವು ಇನ್ನೂ ಸಿಟ್ಟು ಬಂದ್ರು. ಯಾವನಾರ ಅಮ್ಮನ ಹತ್ರ ಹಿಂಗ್ ಕೇಳ್ತಾರ, ಹಿಂಗ್ ಮಾತಾಡ್ತಾರ, ಏನ್ ಮಾತಾಡ್ತಾರೆ, ಎಲ್ಲಿ ಕಲ್ತೀರಿ? ಬರ್ತಾರೆ ನಿಮ್ಮಪ್ಪ. ಆಯ್ತಾ? ಮತ್ತೆ ಡಿಸಪಾಯಿಂಟ್ ಆಯ್ತು, ಹೋಯ್ತು. ದೇವ್ರಂದ್ರೆ ಡಿಸಪಾಯಿಂಟ್. ದೇವ್ರಂದ್ರೆ ಉತ್ತರ ಆನ್ಸರ್ ಸಿಕ್ಕಿಲ್ಲ, ಏನಾಯ್ತು ಮಗು? ಡಿಸಪಾಯಿಂಟ್. ಸೆಕ್ಸ್ ಅಂದ್ರೆ ಸರಿಯಾದ ಆನ್ಸರ್ ಸಿಕ್ಕಿಲ್ಲ, ಮಗು ಏನಾಯ್ತು? ಡಿಸಪಾಯಿಂಟ್. ಇವರಿಬ್ರು ಡಿಸಪಾಯಿಂಟ್ ಆಗಿರೋ ಮಗು ಇದಲ್ಲ, ಇವರಿಬ್ರು ಕಾಮನ್, ಇವರಿಬ್ರು ಕನೆಕ್ಟ್ ಯಾರು ಮಾಡ್ತಾರೆ ಗೊತ್ತಾ? ಇವ್ರು ಡಿಸಪಾಯಿಂಟ್. ಇವ್ರಿಗೆ ಕಾಮನ್ ಕನೆಕ್ಷನ್ಸ್ ಏನ್ ಗೊತ್ತಾ? ಸಿಗರೇಟ್. ಇವರಿಬ್ರು ಕನೆಕ್ಟ್ ಮಾಡ್ತಾರೆ. ಮುಂದೆ ಒಂದಿನ ಇವರಿಬ್ರು ದೇವ್ರ ಬಗ್ಗೆನೂ ಮಾತಾಡ್ತಾರೆ, ಅಂದ್ರೆ ನಾನು ಏನ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಇವತ್ತಿನ ಜಗತ್ತಲ್ಲಿ ಸಂಬಂಧಗಳನ್ನ ಗಟ್ಟಿಗೊಳಿಸ್ಬೇಕು ಅಂದ್ರೆ ಬಾಂಡಿಂಗ್ ಆಗ್ಬೇಕು ಹೆಚ್ಚು ಅಂತ ಹೇಳಿದ್ರೆ ನಾವು ಇನ್ಫಾರ್ಮೇಶನ್ ಏಜ್ ಇರೋದ್ರಿಂದ ಮಗುವಿನ ಜೊತೆಗೆ ಹೆಚ್ಚು ಮಾಹಿತಿಯನ್ನ ಮಾತಾಡೋದ್ರ ಜೊತೆಗೆ ಸಮಯ ಮತ್ತೆ ಸಂವಹನ, ಕಮ್ಯುನಿಕೇಶನ್ಸ್. ನಮ್ಮ ಲ್ಯಾಂಗ್ವೇಜ್ ಕಮ್ಯುನಿಕೇಶನ್ ಅಂದ್ರೆ ಮಾತಾಡೋದು ಒಂದೇ ಅಲ್ಲ ಮೇಡಮ್, ಯಾವ ತರ ಮಾತಾಡ್ತೀನಿ, ಯಾವ ವಿಚಾರದ ಬಗ್ಗೆ ಮಾತಾಡ್ತೀನಿ, ಅದನ್ನ ಕನೆಕ್ಟ್ ಮಾಡಿ.
ಲೈಕ್ ಫಾರ್ ಎಕ್ಸಾಂಪಲ್ ಉದಾಹರಣೆ ಹೇಳೋದಾದ್ರೆ ನನ್ನ ಮಗಳಿಗೆ ನಾನು ಹೇಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಜಸ್ಟ್ ನನ್ನ ಟಿಪ್ಸ್ ಅಷ್ಟೇ, ಇದೇ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ರೈಟ್. ನನಗೆ ಅವಳ ಭಾಷೆಯಲ್ಲಿ ಅವಳ ಜೊತೆ ನಿಂತ್ಕೊಂಡು ಏನ್ ಮಾತಾಡಬೇಕು ನನಗೆ ಗೊತ್ತಾಗಲ್ಲ ರೈಟ್. ಅದಕ್ಕೆ ನಾನು ಒಂದು ಟಾಪಿಕ್ ಇಟ್ಕೊಂಡಿದ್ದೀನಿ. ಏನ್ ಟಾಪಿಕ್ ಇಟ್ಕೊಂಡು ವಾರಕ್ಕೊಂದ್ಸಲ ಮೇಡಮ್ ವಾರಕ್ಕೊಂದ್ಸಲ ಒಂದು ಪ್ರಾಣಿ ಬಗ್ಗೆ ಮಾತಾಡ್ತೀನಿ. ಆನೆ ಬಗ್ಗೆ ಒಂದು ವಾರ ಮಾತಾಡ್ತೀನಿ, ವಿಡಿಯೋ ನೋಡೋದು, ಆನೆ ಬಗ್ಗೆ ಎಲ್ಲ ವಿಡಿಯೋ ನೋಡೋದು. ನನ್ನ ಮಗಳ ಜೊತೆ ಯಾವಾಗ ಟೈಮ್ ಸಿಗುತ್ತೋ ಆನೆ ಏನ್ ಮಾಡುತ್ತೆ ಗೊತ್ತಾಪಿ, ಆನೆ ಹಿಂಗಿರುತ್ತೆ, ಆನೆ ಅಜ್ಜ ಆನೆ ಎಲ್ಲಾ ಮರಿ ಆನೆಗಳಿಗೆಲ್ಲ ಇನ್ಫಾರ್ಮೇಶನ್ ಹೇಳ್ತಾ ಹೋಗುತ್ತೆ. ಇಲ್ಲಿ ಕಬ್ಬು ಸಿಗುತ್ತೆ, ಇಲ್ಲಿ ನೀರು ಸಿಗುತ್ತೆ, ಇಲ್ಲಿ ಕಾಡಿದೆ, ಈ ಕಾಡಿದ ಆ ಕಾಡಿಗೆ ಹೋಗ್ಬೇಕು ಅಂತ ಹೇಳ್ತಾ ಹೋಗುತ್ತೆ. ಒಂದು ವಾರ ಆನೆ ಬಗ್ಗೆ ಮಾತಾಡ್ತೀನಿ. ಯಾಕೆ? ಆ ಮೈಂಡ್ ಸೆಟ್ಗೆ ಪ್ರಾಣಿಗಳಂದ್ರೆ ಇಷ್ಟ. ನನ್ನ ಸಂವಹನ, ನನ್ನ ಸಮಯ ಕನೆಕ್ಟ್ ಮಾಡ್ತೀನಿ, ಹೇಳ್ತಾ ಹೋಗ್ತೀನಿ, ಕನೆಕ್ಟ್ ತಿಳ್ಕೊಳ್ತಾ ಹೋಗ್ಬಿಟ್ಟು ಸೆಕೆಂಡ್ರಿ. ಬಟ್ ನನ್ನ ವಿಚಾರ ಏನು, ಸಮಯ ಕೊಡ್ತಾ ಇದೀನಿ, ಸಂವಹನ ಹೆಚ್ಚು ಮಾಡ್ತಾ ಇದೀನಿ, ಕಮ್ಯುನಿಕೇಶನ್ ಹೆಚ್ಚು ಮಾಡ್ತಾ ಇದೀನಿ. ಯಾಕೆ? ಇವತ್ತಿನ ಜಗತ್ ಇನ್ಫಾರ್ಮೇಶನ್ ಏಜ್. ನೀವು